ಎಲ್ಲರಿಗೂ ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ದುರ್ಗಿಯ ಅವತಾರಗಳಲ್ಲಿ ಒಂದಾದಂಥ ಸ್ಕಂದ ಅವತಾರ ಅಂತ ಹೇಳಿ ಇದರ ಬಗ್ಗೆ ಒಂದಷ್ಟು ಮಾಹಿತಿ. ಸ್ಕಂದ ಮಾತಾ ಹಿಂದೂ ದೇವತೆ ಮಹಾದೇವಿಯ ಒಂದು ರೂಪವಾಗಿದೆ. ಇದನ್ನು ಯುದ್ಧ ದೇವರು ಕಾರ್ತಿಕೇಯನ ತಾಯಿ ಎಂದು ಪೂಜಿಸಲಾಗುತ್ತದೆ. ಇದನ್ನು ಸ್ಕಂದ ಎಂದು ಕರೆಯುತ್ತಾರೆ. ಅವಳು ನವದುರ್ಗೆಯ 5ನೆಯವಳು ಮತ್ತು ನವರಾತ್ರಿ 5ನೇ ದಿನದಂದು ಪೂಜಿಸಲ್ಪಡುತ್ತಾಳೆ. ಶಿವನು ತನ್ನ ವಾಸಸ್ಥಾನವಾದ ಕೈಲಾಸದಲ್ಲಿ ನಿವೃತ್ತನಾದವನು ಮತ್ತು 1000 ವರ್ಷಗಳ ಕಾಲ ಅವಳೊಂದಿಗೆ ದೀರ್ಘಕಾಲ ಪ್ರಣಯದಲ್ಲಿ ತೊಡಗಿದನು. ಈ ಅವಧಿಯಲ್ಲಿ ಅಸುರ ತಾರಕನನ್ನು ಕೊಲ್ಲುವ ಕೆಲಸವನ್ನು ಪೂರೈಸಬಲ್ಲ ಯಾವುದೇ ಮಗ ಇನ್ನೂ ಜನಿಸಿಲ್ಲ ಎಂದು ದೇವರುಗಳು ಚಿಂತಿತರಾದರು. ವಿಷ್ಣು ಮತ್ತು ಬ್ರಹ್ಮ ನೇತೃತ್ವದಲ್ಲಿ ಶಿವನನ್ನು ಅಡ್ಡಿಪಡಿಸಲು ಇಷ್ಟವಿಲ್ಲದಿದ್ದರೂ ಅವರು ಅವನೊಂದಿಗೆ ಪ್ರೇಕ್ಷಕರನ್ನು ಹುಡುಕಲು ಅವನ ವಾಸಸ್ಥಳಕ್ಕೆ ಪ್ರಯಾಣ ಬೆಳೆಸಿದರು. ಅವನ ಮನವಿಗೆ ಓಗೊಟ್ಟು ಶಿವನು ತನ್ನ ವೀರ್ಯವನ್ನು ನೆಲಕ್ಕೆ ಬೀಳುವಂತೆ ಮಾಡಿದನು. ದೇವತೆಗಳ ಒತ್ತಾಯದಿಂದ ಅಗ್ನಿ ಪಾರಿವಾಳದ ರೂಪವನ್ನು ಧರಿಸಿ ಅದನ್ನು ನುಂಗಿದನು. ಆದರೆ ಅದು ನಷ್ಟವಾಗದಂತೆ ತಡೆಯಲು ಉರಿಯುವ ಸಂವೇದನೆಯಿಂದ ಬಳಲುತ್ತಿದ್ದನು. ಈ ಒಳನುಗ್ಗುವಿಕೆಯಿಂದ ಅಸಮಾಧಾನಗೊಂಡ ಪಾರ್ವತಿ ದೇವರುಗಳನ್ನು ಗದರಿಸಿ ಅವರ ಸ್ವಾರ್ಥವನ್ನು ಆರೋಪಿಸಿದಳು. ಶಿವನ ಸೂಚನೆಗಳನ್ನು ಅನುಸರಿಸಿ ಅಗ್ನಿ 7 ಋಷಿಗಳ 6 ಪತ್ನಿಗಳ ಬೆಳಗಿನ ಸ್ನಾನದಲ್ಲಿ ವೀರ್ಯವನ್ನು ಸಂಗ್ರಹಿಸಿದನು. ಹೆಂಡತಿಯರು ಗರ್ಭಿಣಿಯಾದರು ಮತ್ತು ಪರಿಣಾಮವನ್ನು ಸಹಿಸಲಾಗದ ಗಂಗಾ ನದಿಯಿಂದ ವೀರ್ಯವನ್ನು ಭ್ರೂಣವಾಗಿ ಹೊರಹಾಕಲಾಯಿತು. ಈ ಭ್ರೂಣದಿಂದ ಕಾರ್ತಿಕೇಯನು ಮಾರ್ಗಶೀರ್ಷದ ಪ್ರಕಾಶಮಾನವಾದ ಅರ್ಧದ 6ನೆಯ ದಿನದಂದು ಜನಿಸಿದನು. ಸ್ಕಂದಮಾತೆ 4 ತೋಳುಗಳನ್ನು ಹೊಂದಿದ್ದು 3 ಕಣ್ಣುಗಳನ್ನು ಹೊಂದಿದ್ದು ಸಿಂಹವನ್ನು ತನ್ನ ವಾಹನವನ್ನಾಗಿ ಹೊಂದಿದ್ದಾಳೆ. ಅವಳ ಒಂದು ಕೈ ಭಯ ನಿವಾರಕ ಅಭಯ ಮುದ್ರೆಯ ಸನ್ನೆಯನ್ನು ಪ್ರದರ್ಶಿಸಿದರೆ ಇನ್ನೊಂದು ಕೈ ತನ್ನ ಮಗ ಸ್ಕಂದನ ಶಿಶು ರೂಪವನ್ನು ತನ್ನ ತೊಡೆಯ ಮೇಲೆ ಹಿಡಿದಿಡಲು ಬಳಸಲಾಗುತ್ತದೆ. ಅವಳ ಉಳಿದ 2 ಕೆಳಗಿನ ಕೈಗಳು ಸಾಮಾನ್ಯವಾಗಿ ಕಮಲದ ಹೂಗಳನ್ನು ತೋರಿಸಲಾಗಿದೆ. ಆದ್ದರಿಂದ ಅವಳನ್ನು ಕೆಲವೊಮ್ಮೆ ಪದ್ಮಾಸನಿ ಎಂದು ಕರೆಯಲಾಗುತ್ತದೆ.